ಚೆನ್ನಾಗಿದೆ, ತುಂಬಾ ಇಷ್ಟ. ಎಲ್ಲ ಸ್ಟಾರ್ಟಿಂಗ್ ಇಂದ ಲವ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಚೆನ್ನಾಗಿದೆ. ನಾನು ಫುಲ್ ಒಂದು ಪ್ಯಾಕೆಟ್ ಟಿಶ್ಯೂ ಇಟ್ಕೊಂಡ್ಬರ್ಬೇಕು, ಅಷ್ಟು ಎಮೋಷನಲ್. ಆಮೇಲೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು, ಎಮೋಷನಲ್ ಕನೆಕ್ಟ್ ಆಗುತ್ತೆ. ಪ್ರೀತಿದು ಒಂದು ವ್ಯಾಲ್ಯೂನ ತಿಳಿಸಿದ್ದಾರೆ ಮೂವಿಲಿ, ಸಕ್ಕತ್ತಾಗಿತ್ತು. ಎಲ್ಲರೂ ಬಂದು ನೋಡ್ಬೇಕು. ಪೃಥ್ವಿ ಅಂಬರ್ ನಂಗೆ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಅವ್ರು ನಮ್ಮೂರವ್ರೆ, ಅಂದ್ರೆ ಮಂಗಳೂರವ್ರೆ. ಸೆಕೆಂಡ್ ಲವ್ ಸ್ಟೋರಿ, ಸೆಕೆಂಡ್ ಹಾಫ್ ಸಕ್ಕತ್ತಾಗಿದೆ. ಫಸ್ಟಿಗಿಂತ ಸೆಕೆಂಡ್ ತುಂಬಾ ಚೆನ್ನಾಗಿದೆ. ಓಕೆ, ಎರಡು ಕೂಡ ಅಷ್ಟೇ, ಪ್ರೀತಿಗೆ ವ್ಯಾಲ್ಯೂ ಚೆನ್ನಾಗಿದೆ. ಫೆಬ್ರವರಿ 14 ಲವರ್ಸ್ ಡೇಗೆ ಒಂದೊಳ್ಳೆ ಲವ್ ಸ್ಟೋರಿ ಕೊಟ್ಟಿದ್ದಾರೆ ನಮ್ಮ ಗಿರೀಶ್ ಪೂಲಿಮನಿಯವರು. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಮನಸ್ಸು ಕರಗುವಂಥ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ, ನೋಡಿ. ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ, ಅದೇನೆಲ್ಲ ಚೆನ್ನಾಗೈತೆ, ನೋಡ್ಬೋದು ಸ್ವಲ್ಪ. ಚೆನ್ನಾಗಿದೆ ಬ್ರೋ, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಮೇಡಮ್. ಹೀರೋ ಆ್ಯಕ್ಟಿಂಗ್, ಹೀರೋ ಇವರು ಪ್ರಜ್ವಲ್ ಅವರು. ನನಗೆ ಪೃಥ್ವಿ ಎಂಬವರು, ಪ್ರಮೋದ್ ಅವರು ಇಬ್ಬರು ಇಷ್ಟ ಆಯಿತು. ಹೀರೋಯಿನ್ಗಳು ಅಷ್ಟೇ, ಎಲ್ಲ ಒಂದು ಕಡೆ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ನನಗೆ ಲವರ್ಸ್ ಡೇ ದಿವಸ ಒಳ್ಳೆ ಲವ್ ಸ್ಟೋರಿ ಬಂದಿದೆ ಅಂತ ಖುಷಿಯಾಗಿದೆ. ತುಂಬ ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ. ಪ್ರೀತಿಯ ಡೆಪ್ತ್ ಏನು ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ತಾಯಿ ಮೇಲಿರೋ ಪ್ರೀತಿ ಅದು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನು, ಆಮೇಲೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ಸಿಕ್ಕಿರೋ ಅವಕಾಶನ ವಿಶಾಲವಾಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ತುಂಬ ಚೆನ್ನಾಗೂ ಬಂದಿದೆ ಸಿನಿಮಾ. ಓವರಾಲ್ ಚೆನ್ನಾಗಿದೆ ಸಿನಿಮಾ. ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗಿ ಬರೋದು ತುಂಬ ವಿರಳ. ಬಟ್ ಎಲ್ಲರೂ ಬನ್ನಿ, ನೋಡಿ, ಸಿನಿಮಾ ನೋಡಿ, ಇಷ್ಟ ಆಗುತ್ತೆ. ಇದಂತೂ ನಿಜ. ಸ್ಟೋರಿ ಕನೆಕ್ಟ್ ಎಲ್ಲರ ಲೈಫಲ್ಲೂ ಒಬ್ಬೊಬ್ರಿಗೆ ಒಂದೊಂದು ಲವ್ ಇದ್ದೇ ಇರುತ್ತೆ, ಕನೆಕ್ಟ್ ಆಗುತ್ತೆ. ಬಟ್ ಆದರೆ ಇದೇ ಡಿಫ್ರೆಂಟಾದ ಲವ್ ಸ್ಟೋರಿ. ಈ ಕಡೆಗೆ ಎರಡು ದೋಣಿನ ಒಂದೇ ಥರ ತೊಗೊಂಡೋಗಿದ್ರು. ಒಂದು ತಾಯಿ ಮೇಲಿರೋ ಪ್ರೀತಿ, ಒಂದು ಮದುವೆ ಆಗಿರೋ ಹೆಂಡತಿ. ಈ ರೀತಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಮಾತ್ರ ನೋಡಿ, ಎಲ್ಲರೂ ನೋಡಿ. ಎಲ್ಲರೂ ಬಂದು ಥಿಯೇಟರಲ್ಲಿ ಬಂದು ಫಿಲಿಮ್ ನೋಡಬೇಕು. ಆಫ್ಟರ್ ಲಾಂಗ್ ಟೈಮ್ ಒಳ್ಳೆ ಫಿಲಿಮ್ ಬಂದಿದೆ, ತುಂಬ ಚೆನ್ನಾಗಿದೆ. ಅಲ್ಜಾ ಬೆಸ್ಟ್. ಟೋಟಲ್ ಎಲ್ಲ ಸಿನಿಮಾ ಎಂಡಲ್ಲಿ ತುಂಬ ಚೆನ್ನಾಗಿದೆ, ಎಮೋಷನ್ ಆಯಿತು. ಬಟ್ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ. ಎಲ್ಲೂ ಬೋರ್ ಅನ್ನಿಸ್ಲಿಲ್ಲ. ಬಟ್ ಚೇಂಜ್ ಆಗಿ ತೆಗೆದಿದ್ದಾರೆ ಫಿಲಿಮ್. ಈ ಥರ ಫಿಲಿಮ್ಸ್ ಬರಬೇಕು, ಅವಾಗಲೇ ಕನ್ನಡ ಜನಗಳು ಬಂದು ನೋಡ್ತಾರೆ. ತುಂಬ ಲಾಂಗ್ ಟೈಮ್ ಈ ಥರ ಫಿಲಿಮ್ ಬಂದಿರೋದು ಚೆನ್ನಾಗಿದೆ. ಲವ್ ಮ್ಯಾಕ್ಟಲ್ಲಿ ಹೇಗೆ ಆಮೇಲೆ ಜನಕ್ಕೆ ತಲುಪ್ತು, ಆ ಥರ ಇದು ರೀಚ್ ಆಗುತ್ತೆ. ನೀವು ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡಬೇಕು ಅಷ್ಟೇ. ಜನಕ್ಕೆ ಅದು ಟಚ್ ಆಗಬೇಕು. ಅದು ನೀವು 10 ಜನಕ್ಕೆ ಕೊಡಲಿಲ್ಲ ಅಂದರೆ ಅವ್ರಿಗೆ ಅದು ಹೇಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್.